ಇಂಡಿಯಾ ಸುದ್ದಿ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಕಾರ್ಬಾರ್, ಅಧಿಕಾರಿಗಳ ಕೃಪೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಪ ನೋಂದಣಾಧಿಕಾರಿಗಳ ಹಾಗೂ ವಿವಾಹ ನೋಂದಣಾಧಿಕಾರಿಗಳ ಕಚೇರಿ ಲಂಚಾತಾರದಿಂದ ತುಂಬಿ ತುಳುಕ್ತಿದೆ. ಅಂಜಲಿ ಮೇಡಂ ಉಪ ನೋಂದಣಾಧಿಕಾರಿ ಮತ್ತು ಕಚೇರಿ ಸಿಬ್ಬಂದಿಯಾದ ವೆಂಕಟೇಶ್ ಕುಲಕರ್ಣಿ ಮೇಲಧಿಕಾರಿಗಳ ಆದೇಶದ ಪ್ರಕಾರ ಒಂದು ಸಹಿಗೆ ₹200 ₹600 ಹಾಗೂ ₹1000-2000 ಕೆಲಸಕ್ಕೆ ತಕ್ಕಂತೆ ಹಣವನ್ನು ಪಡೆಯುತ್ತಾರೆ. ಅವರ ಸಮ್ಮುಖದಲ್ಲಿ ಪಕ್ಕದ ಎಡಭಾಗದ ಕೊನೆಯಲ್ಲಿ ಆವರಣದಲ್ಲಿ ಹಣ ಪಡೆಯುತ್ತಾರೆ ಹಾಗೂ ದಲ್ಲಾಳಿಗಳು ಯಾರಿಗೂ ಹೆದರೋದಿಲ್ಲ. ಏನ್ ಮಾಡ್ಕೋತೀರಿ ಮಾಡಿ, ನಾವೇನು ಅಂಜೋದಿಲ್ಲ ಎಂದು ಗೂಂಡಾವರ್ತನೆ ತೋರಿಸ್ತಾರೆ ಹಾಗೂ ಪ್ರತಿನಿತ್ಯ ನೂರಾರು ಜನ ಆಸ್ತಿ ಪಾಸ್ತಿ ಖರೀದಿಗೋಸ್ಕರ ಸಬ್ ರಿಜಿಸ್ಟರ್ ಕಚೇರಿಗೆ ಆಗಮಿಸುತ್ತಾರೆ. ಅವರಿಂದ ನೇರವಾಗಿ ಹಣ ಪಡೆಯುವುದಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಹಾಗೂ ಪ್ಲಾಟ್, ಮನೆ, ಹೊಲ, ಗದ್ದೆ ಮಾರಾಟ ಮಾಡುವ ಏಜೆಂಟ್ ಮೂಲಕ ಲಕ್ಷ ಹಣವನ್ನು ಬಾಂಡ್ ರೈಟರ್ಗಳಿಂದ, ಮಾಲೀಕರಿಂದ ದುಡ್ಡನ್ನು ಗಳಿಸುತ್ತಾರೆ. ಆನ್ಲೈನ್ ವ್ಯವಹಾರಗಳು ಹೆಸರಿಗೆ ಮಾತ್ರ ಸಂಪೂರ್ಣವಾಗಿ ಇಲ್ಲಿ ಬ್ಲ್ಯಾಕ್ ಮನಿ, ವೈಟ್ ಮನಿ ಮಾಡೋ ಉದ್ದೇಶ ಅನ್ನಿಸ್ತದೆ. ಇಲ್ಲಿ ಲಂಚ ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ನಾಳೆ ಬಾ, ನಾಡಿದ್ದು ಬಾ ಎಂದು ನೂರಾರು ಕಾರಣ ಹೇಳಿ ಜನರಿಗೆ ಸತಾಯಿಸುತ್ತಾರೆ. ಒಂದು ಟೇಬಲ್ಗೆ ಸುಮಾರು ಒಂದು ಸಹಿ ಸಿಕ್ಕಾಕಲು ₹100-1000 ಹಣವನ್ನು ಸಂಬಂಧಪಟ್ಟ ಹುದ್ದೆಗೆ ಅಧಿಕಾರಿಗಳು ಪಡೆಯುತ್ತಾರೆ. ಅಲ್ಲದೆ ಆಸ್ತಿ ಖರೀದಿ ಮಾಡುವವರಿಂದ ಹಾಗೂ ಮಾರಾಟ ಮಾಡುವವರಿಂದ ಅಧಿಕಾರಿಗಳು ತಮ್ಮ ಲಂಚದ ಹಣವನ್ನು ಬಾಂಡ್ ರೈಟರ್ಗಳಿಂದ ಕೂಡ ಕಾನೂನು ಬಾಹಿರವಾಗಿ ಪಡೆಯುತ್ತಾರೆ. ಅಲ್ಲದೆ ನಿತ್ಯ ಅಲ್ಲೇ ಕೊಡಿಸಿರ್ತಾರೆ. ಆಯಾ ಮೂಲಗಳಿಂದ ಹಣವನ್ನು ಹಂಚಿಕೆ ಮಾಡಿಕೊಳ್ತಾರೆ. ಇವರಿಗೆ ಯಾರ ಭಯ ಕೂಡ ಇಲ್ಲ. ಬಡ ಜನರ ಮೇಲೆ ಕರುಣೆ ಇಲ್ಲ. ಒಟ್ಟು ಹಣ ಬೇಕು, ಇಲ್ಲದಿದ್ರೆ ನಿಮ್ಮ ಕೆಲಸ ಆಗಲ್ಲ, ನಾಳೆ ಬರಿ, ಮತ್ತೆ ನಾಳೆ ಬನ್ನಿ ಎಂದು ಅಲೆದಾಡಿಸ್ತಾರೆ. ಇದನ್ನು ಯಾವಾಗ ನಿಲ್ಲಿಸ್ತಾರೆಂದು ನೋಡಬೇಕಾಗಿದೆ. ಭ್ರಷ್ಟಾಚಾರ ಯಾವಾಗ ನಿಲ್ಲಿಸ್ತಾರೆ ಅಂತ ದಾರಿ ಕಾಯೋದೇ ಜನರ ಕೆಲಸ ಅನಿಸುತ್ತೆ. ಹಲೋ ಅಮ್ಮ, ರೊಕ್ಕ ಹಾಕ್ಕೊಂಡ್ರಿ ಸರ? ರೊಕ್ಕ ಹಾಕ್ಕೊಂಡ್ರಿ? ಹಾಂ ಇನ್ನಾಯ್ತು ನೋಡ್ರಿ, ₹200 ಆಯ್ತು ಕಡೆ ಹೇಳ್ರಿ. ಸಿಕ್ಕ ಹೊಡಿಕೊಂಡ್ರಿ GPS ಕಡೆ. ಸರ್ ₹200 ಕೊಟ್ರಲ್ಲ ಸರ್, ಹಾಕ್ರಿ. ₹200 ಕೊಟ್ರಿ, ಯಾಕೆ ಕೊಟ್ರಿ? ಇವ್ರಿಗೆ ಕೊಟ್ರಲ್ಲ, ಇವ್ರಿಗೆ ₹200 ಕೊಟ್ರಿ, ಯಾಕೆ ಕೊಟ್ಟದ್ ಕೇಳ. ಕಡೆ ಕೊಟ್ಟಿದ್ದಾರೆ. ಕೊಡ್ರಿ ಸರ್, ರೊಕ್ಕ ಕೊಡ್ರಿ. ಮೊದಲು ರೊಕ್ಕ ಕೊಡ್ರಿ. ನಮ್ಗೆ ಗೊತ್ತಲ್ಲ, ಅನ್ಸ್ಕೊಂಡು ಗೊತ್ತ ನಮ್ಗೆ. ಕೊಡ್ರಿ ಮೊದಲು ರೊಕ್ಕ ಕೊಡ್ರಿ, ಬಿಡ್ರಿ ಹೊಲ ಕೊಡ್ರಿ, ಸುಮ್ ಕೊಡ್ರಿ. ₹200 ಕೊಡ್ರಿ. ಗೊತ್ತಿಲ್ಲ ನಮಗೆಲ್ಲ. ಹಾಂ ಗೊತ್ತದ, ನೀನೇ ಕೊಟ್ಟಿದ್ದು ಕೊಡ್ತಾರೆ ನಮ್ಗೆ. ಕೊಡ್ರಿ ಸೀದಾ. ನಾಟಕ ಮಾಡ್ತಾರೆ ಎಲ್ಲ ಗೊತ್ತು ನಮ್ದೆಲ್ಲ. ನಿಮ್ದು ಏನು ಮಾಡ್ತಾರೆ ಅಡ್ಡಿ ಅನ್ನೋದು. ಸರ್ ಯಾಕೆ ಕೊಡ್ತೀರಿ ಸರ್ ಅಂಥವ್ರಿಗೆ? ಹಿಂಗೆ ಮಾಡಿ ನೀವು ಹಾಳು ಮಾಡಿದ್ರಿ ಅವ್ರಿಗೆ ಸರ್. ಹಾಂ ಅಲ್ರಿ ಸರ್, ನೀವೇ ಹಾಳು ಮಾಡಿದ್ರಿ ಅವ್ರಿಗೆ. ಇದೊಂದು ತಿಳ್ಕೊರಿ ನೀವು. ಕುಡ್ಲಿಕ್ಕೆ ಏನು ಮಾಡ್ತಾರೆ ಅದು ಹಂಗೆ ಹಿಂಗೆ ಕುಡುದೇ ಇಲ್ಲ. ಏನು ಮಾಡ್ಕೋತ ಹೇಳ್ರಿ, ಬೇಕಾದ ಅಲ್ಲದು ಏನು ಟೈಮ್ ಏನಾಗಿರುತ್ತೆ. ಆ ಕಡೆ ಊರಿಗೆ ಹೋಗ್ತಿರ್ತೀವಿ, ಹಿಂಗಾಗಿ. ನಿಮ್ಮ ಹೆಸರು ಏನು ಸರ್? ಕುಡುದಿಲ್ಲ ಸರ್, ಕುಡೋದು ಹೋಗ್ಬೇಡ್ರಿ. ಅವ್ರಿಗೆ ಯಾಕೆ ಕುಡ್ತೀರಿ ಹೇಳ್ರಿ? ನಾನು ನೀವೇ ಬೆಳೆಸಿದ್ರಿ ಸರ್ ಅವ್ರಿಗೆ. ಇದೊಂದು ತಿಳ್ಕೊರಿ, ನೀವೇ ಬೆಳೆಸಾಕಿದ್ದೀರಿ ಅವರಿಗೆ. ಹಾಂ ನೀವು ಬೆಳೆಸಾಕಿದ್ದೀರಿ ಅವ್ರೆ. ನೀವು ಹಾಳು ಮಾಡಿದ್ರೆ ನೀವೇ ಮಾಡಿದ್ರಿ ಅವ್ರಿಗೆ. ಅವ್ರು ಲಂಚ್ ಕೊಡೋದು ಕೆಲಸ ಮಾಡಲ್ಲ. ಅಲ್ಲಿಂದ 4 ಮಂದಿ ಇದೋ ಮಾಡ್ತಾರೆ. ಮಾತ್ರ ಇಬ್ಬರದೇ ಸಹಿತ ಮಂಜು ಒಂದು 300 ಕೊಡು, 300 ಸಾಕಲ್ಲ. ಸಹಿ ಮೇಡಮ್ ಬರ